ಅಂತರಿಕ್ಷ ಯುಗ 1957 ಅಕ್ಟೋಬರ್ 4ರಂದು ಅದು ಉದಯಿಸಿತು ಅಲ್ವಾ. ಸ್ಪುಟ್ನಿಕ್ 1ರ ಉಡಾವಣೆಯೊಂದಿಗೆ, ಅಂದರೆ ಭೂಮಿಯ ಮೊದಲ ಕೃತಕ ಉಪಗ್ರಹದ ಉಡಾವಣೆಯೊಂದಿಗೆ. ಅದಾದ ಮೇಲೆ ಬುಧ ಗ್ರಹದ ಹತ್ರ ಅಂತರಿಕ್ಷ ನೌಕೆಯೊಂದನ್ನು ಹಾರಿಬಿಡಬೇಕು ಅಂತ ಅಂದ್ಕೊಂಡ್ರೂ ಅದು ಸುಲಭವಾಗಲಿಲ್ಲ. ಮೊದಲು ವಿಜ್ಞಾನಿಗಳ ಅನ್ವೇಷಣೆಗೆ ಸಿಕ್ಕಿದ್ದು ಶುಕ್ರಗ್ರಹ, ವೀನಸ್, ಅದಾದ ಮೇಲೆ ಮಂಗಳ ಗ್ರಹ, ಅದಾದ ಮೇಲೆ ದೂರದ ಗುರುಗ್ರಹಕ್ಕೂ ಕಳಿಸಿದ್ರು. ಆದರೆ ಬುಧಗ್ರಹ 4ನೆಯ ಗ್ರಹ ವಿಜ್ಞಾನಿಗಳ ಅನ್ವೇಷಣೆಗೆ ಗುರಿಯಾದದ್ದು ಅಂತರಿಕ್ಷ ನೌಕೆಗಳ ಮೂಲಕ. ಯಾಕಂದರೆ ಬುಧಗ್ರಹ ಸೂರ್ಯನಿಗೆ ಅತಿ ಹತ್ತಿರ ಇರೋದರಿಂದ ಅಲ್ಲಿಗೆ ನೌಕೆನ ಕಳಿಸೋದು ಬಹಳ ಕಷ್ಟ. ಉಷ್ಣತೆಯ ದೃಷ್ಟಿಯಿಂದ, ಜೊತೆಗೆ ಅದು ಬಹಳ ವೇಗವಾಗಿ ಸುತ್ತುತ್ತಾ ಇರೋದರಿಂದ ಭೂಮಿಯ ವೇಗವನ್ನು ತಪ್ಪಿಸಿಕೊಂಡು ಆ ನಂತರ ಹೋಗೋದು ತುಂಬ ಕಷ್ಟ. ಹಾಗಾಗಿ 1973ರಲ್ಲಿ ಒಂದು ಅಂತರಿಕ್ಷ ನೌಕೆನ ಮ್ಯಾರಿನರ್ 10 ಅನ್ನುವಂತಹ ಅಂತರಿಕ್ಷ ನೌಕೆನ ಉಡಾಯಿಸಲಾಯಿತು. ಅದು ಬುಧಗ್ರಹವನ್ನು ಸುತ್ತೋದಕ್ಕೆ ಹೋಗಲಿಲ್ಲ, ಬುಧಗ್ರಹದ ಸಮೀಪದಲ್ಲಿ 3 ಸಲ ಹಾದು ಹೋಯಿತು. 3 ಸಲ ಹಾದು ಹೋಯಿತು ಅಂದರೆ ಅದು ಒಂದು ಕೃತಕ ಗ್ರಹದ ಥರ ವರ್ತಿಸ್ತಾ ಇತ್ತು. ಯಾಕೆಂದರೆ ಅದು ಮ್ಯಾರಿನರ್ 10 ಅನ್ನುವಂತಹ ಒಂದು ನೌಕೆ ಸೂರ್ಯನನ್ನು ಸುತ್ತುತ್ತಾ ಇತ್ತೇ ಹೊರತು ಬುಧಗ್ರಹವನ್ನು ಸುತ್ತಲಿಲ್ಲ. ಆದರೆ ತಾನು ಸೂರ್ಯನನ್ನು ಸುತ್ತುವ ನಡುವೆ ಬುಧಗ್ರಹದ ಸಮೀಪದಲ್ಲಿ ಹಾದು ಹೋಯಿತು. ಆವಾಗ ಅದು ಕಳುಹಿಸಿದ ಮಾಹಿತಿಯಿಂದ ವಿಜ್ಞಾನಿಗಳಿಗೆ ಸೋಜಿಗವಾಯಿತು ಅಂತ ಹೇಳ್ಬೋದು. ಯಾಕಂದರೆ ಅದುವರೆಗೂ ಬುಧಗ್ರಹದ ಮೇಲ್ಮೈ, ಬುಧಗ್ರಹ ನೋಡೋದಕ್ಕೆ ಯಾವ ಥರ ಇರುತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ಭೂಮಿಯಿಂದ ಬೆಳಕಿನ ಚುಕ್ಕಿ ಥರ ಕಾಣಿಸುತ್ತೆ ಅಷ್ಟೆ. ಆದರೆ ಮ್ಯಾರಿನರ್ 10 74 ಹಾಗೂ 75ರಲ್ಲಿ 1975ರಲ್ಲಿ 3 ಸಲ ಹಾದು ಹೋಯಿತು ಬುಧಗ್ರಹದ ಹತ್ತಿರ. ಆಗ ಅದಕ್ಕೆ ಏನು ಕಾಣಿಸ್ತಪ್ಪ ಅಂದರೆ ಬುಧಗ್ರಹದ ಚಿತ್ರವನ್ನು ಅದು ಕಳಿಸಿದಾಗ, ಇದೇನಪ್ಪ ಇದು ಬಹುಮಟ್ಟಿಗೆ ಚಂದ್ರನ ಥರನೇ ಇದೆಯಲ್ಲ ನೋಡೋದಕ್ಕೆ, ಮೈ ತುಂಬ ಹೊಂಡಗಳನ್ನೇ ತುಂಬಿಕೊಂಡಿದೆ ಅಂತ ಯಾರೇ ನೋಡಿದವರಿಗೆ ಅನ್ನಿಸ್ತು. ಬುಧಗ್ರಹವನ್ನು ನಾವು ಮೊದಲ ಬಾರಿಗೆ ನೋಡಿದಾಗ ಬಹುಮಟ್ಟಿಗೆ ಇದೇನಿದು ಚಂದ್ರನೋ ಬುಧನೋ ಅಂತ ಅನಿಸುತ್ತೆ, ಆ ರೀತಿ ಕಾಣಿಸುತ್ತೆ. ಇದರ ಜೊತೆಗೆ ಮ್ಯಾರಿನರ್ 10 ನೌಕೆ ಮತ್ತೊಂದು ವಿಚಾರನ ಗುರುತಿಸ್ತು, ಬುಧಗ್ರಹದ ಮೇಲ್ಮೈ ಉಷ್ಣತೆ ಎಷ್ಟು ಅನ್ನೋದು. ನೋಡಿ, ನಮ್ಮ ಭೂಮಿಯ ಮೇಲೆ ಅಲ್ಪ ಸ್ವಲ್ಪ ಹೆಚ್ಚು ಉಷ್ಣತೆ ಆದರೆ ಬೇಸಿಗೆಗಾಲದಲ್ಲೇ ತುಂಬ ಉಷ್ಣತೆ ಆಯಿತು ಅಂತ ನಾವು ಅಂದ್ಕೋತೀವಿ. ಆದರೆ ಬುಧಗ್ರಹದ ಮೇಲಿನ ಉಷ್ಣತೆಯನ್ನು ನಾವು ತಿಳ್ಕೊಂಡ್ರೆ ಕೆಲಮಟ್ಟಿಗೆ ಮೈ ನಡುಗಿಸುವಂತಾಗತ್ತೆ, ಇನ್ನೊಂದು ದೃಷ್ಟಿಯಿಂದ ಮೈ ಮರಗಟ್ಟು ಹಂಗಾಗತ್ತೆ. ಯಾಕಂದರೆ ಸೂರ್ಯನ ಬೆಳಕಿನಲ್ಲಿರುವಂತಹ ಬುಧಗ್ರಹದ ಮೇಲಿನ ಉಷ್ಣತೆ ಕೇವಲ +425 ಡಿಗ್ರಿ ಸೆಂಟಿಗ್ರೇಡ್. ಇಲ್ಲೇನಾದರೂ ತಡ್ಕೊಳ್ಳೋಕ್ಕಾಗತ್ತಾ ನಾವು ಅಂಥದ್ದು? ಅದೇ ರೀತಿ ಸೂರ್ಯನಿಂದ ಆಚೆ ಮುಖ ಮಾಡಿರುವಂತಹ ರಾತ್ರಿಯ ಭಾಗ ಇದೆಯಲ್ಲ, ಅಲ್ಲಿರುವಂತಹ ಉಷ್ಣತೆ -183 ಡಿಗ್ರಿ ಸೆಂಟಿಗ್ರೇಡ್. ಇಂಥದ್ದನ್ನು ನಾವು ಭೂಮಿಯ ಮೇಲಿಂದ ಊಹಿಸೋದಕ್ಕೂ ಆಗಲ್ಲ. ಇದು ಆ ರೀತಿ ಇದ್ದಿದ್ದರಲ್ಲಿ ನಾವು ಜೀವಿಸೋಕ್ಕೆ ಆಗ್ತಾ ಇರಲಿಲ್ಲ, ಅಂತಹ ಪರಿಸ್ಥಿತಿ ಇರೋದು.